ನಮಸ್ತೆ ಫ್ರೆಂಡ್ಸ್, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವಾಕ್ಯಗಳಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದಗಳನ್ನು ಗುರ್ತು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ವಾಕ್ಯಗಳನ್ನು ಗಮನಿಸಿ. ತೆನಾಲಿ ರಾಮಕೃಷ್ಣನ ಮನೆಗೆ ಕಳ್ಳರು ಕನ್ನ ಹಾಕಲು ಬಂದರು. ರಾಮಕೃಷ್ಣ ದಂಪತಿ ಒಡವೆಗಳ ಗಂಟನ್ನು ಬಾವಿಗೆ ಹಾಕಿದರು. ಕಳ್ಳರು ಬಾವಿಯ ನೀರನ್ನು ಹೊರಹಾಕಲು ನಿರ್ಧರಿಸಿದರು. ಕಳ್ಳರಿಗೆ ಈಜಲು ಬರುತ್ತಿರಲಿಲ್ಲ. ಹಕ್ಕಿಗಳ ಚಿಲಿಪಿಲಿಯನ್ನು ಆಲಿಸಿದ ತೆನಾಲಿರಾಮನು ಎದ್ದು ಬಂದನು. ಈ ಒಂದು ಉದಾಹರಣೆಯ ವಾಕ್ಯಗಳಲ್ಲಿ ಕರ್ತೃಪದ ಯಾವುದು, ಕರ್ಮಪದ ಯಾವುದು, ಕ್ರಿಯಾಪದ ಯಾವುದು ಅಂತ ಗುರ್ತು ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕರ್ತೃಪದವನ್ನು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು. ಅದೇ ರೀತಿ ಕರ್ಮಪದವನ್ನು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು. ಕ್ರಿಯಾಪದವನ್ನು ಆಯ್ಕೆ ಮಾಡಿ ಇಲ್ಲಿ ಬರೀಬೇಕು. ಕರ್ತೃಪದ ಅಂದರೆ ಮೊದಲಿಗೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೆ ಅವರಿಗೆ ಕರ್ತೃಪದ ಅಂತ ಹೇಳ್ತೀವಿ. ಇಲ್ಲಿ ಯಾರು ಅಂದಾಗ ನಮಗೆ ರಾಮಕೃಷ್ಣ ಅನ್ನೋದು ಮೊದಲನೇ ವಾಕ್ಯದಲ್ಲಿ ಕರ್ತೃಪದ ಆಗುತ್ತೆ. ಅದೇ ರೀತಿ ಇಲ್ಲಿ ಈ ಒಂದು ವಾಕ್ಯದಲ್ಲಿ ಯಾರು ನೀರನ್ನು ಹೊರಹಾಕಲು ನಿರ್ಧರಿಸಿದರು, ಬಾವಿಯ ನೀರನ್ನು, ಅಂದರೆ ಕಳ್ಳರು ಅನ್ನುವಂತಹದ್ದು ಕರ್ತೃಪದ. ಇಲ್ಲಿ ಈಜಲು ಬರುತ್ತಿರಲಿಲ್ಲ ಅಂದಾಗ ಯಾರಿಗೆ ಈಜಲು ಬರುತ್ತಿರಲಿಲ್ಲ, ಕರ್ತೃಪದ ಕಳ್ಳರಿಗೆ. ಅದೇ ರೀತಿ ಚಿಲಿಪಿಲಿಯನ್ನು ಆಲಿಸಿದ ತೆನಾಲಿರಾಮನು ಎದ್ದು ಬಂದನು. ಯಾರ ಚಿಲಿಪಿಲಿ ಅಂದರೆ ಹಕ್ಕಿಗಳ. ಇಲ್ಲಿ ಯಾರು ಅನ್ನೋಂಥ ಪ್ರಶ್ನೆಯನ್ನು ಹಾಕ್ಕೊಂಡಾಗ ಸಿಗುವಂತಹ ಉತ್ತರನೇ ಇಲ್ಲಿ ಕರ್ತೃಪದ ಆಗುತ್ತೆ. ಆದ್ದರಿಂದ ಈ ವಾಕ್ಯಗಳಲ್ಲಿ ನಾವು ರಾಮಕೃಷ್ಣ, ಕಳ್ಳರು, ಕಳ್ಳರಿಗೆ, ಹಕ್ಕಿಗಳ ಈ ಒಂದು ಪದಗಳನ್ನು ನಾವು ಕರ್ತೃಪದ ಅಂತ ಕರಿತೀವಿ. ಅವುಗಳನ್ನು ಇಲ್ಲಿ ಬರೆಯೋಣ. ಕರ್ತೃಪದ ಮೊದಲನೇ ವಾಕ್ಯದಲ್ಲಿ ರಾಮಕೃಷ್ಣ, ನಂತರ ಎರಡನೇ ಒಂದು ವಾಕ್ಯದಲ್ಲಿ ಕಳ್ಳರು ಬಾವಿಯ ನೀರನ್ನು ಹೊರಹಾಕಲು ನಿರ್ಧರಿಸಿದರು. ಕಳ್ಳರು ಅನ್ನುವಂತಹದ್ದು ಕರ್ತೃಪದ. ಕಳ್ಳಾವತ್ತುಳ್ಳ ರಾಗಿ ಕೊಂಬು, ಕಳ್ಳರು. ನಂತರದ ಒಂದು ವಾಕ್ಯದಲ್ಲಿ ಕಳ್ಳರಿಗೆ ಈಜಲು ಬರುತ್ತಿರಲಿಲ್ಲ. ಯಾರಿಗೆ ಅಂದಾಗ ಕಳ್ಳರಿಗೆ ಅನ್ನುವಂತಹದ್ದು ಕರ್ತೃಪದ. ಕಳ್ಳಾವತ್ತುಳ್ಳ ಕಳ್ಳರಿಗೆ, ಕಳ್ಳರಿಗೆ. ನಂತರ ಇಲ್ಲಿ ನಾವು ಕರ್ತೃಪದ ಯಾರು ಅಂದರೆ ಹಕ್ಕಿಗಳ. ಹಕ್ಕಿಗಳ. ಒಂದನೇ ವಾಕ್ಯ, ತೆನಾಲಿ ರಾಮಕೃಷ್ಣನ ಮನೆಗೆ ಕಳ್ಳರು ಕನ್ನ ಹಾಕಲು ಬಂದರು. ಈ ವಾಕ್ಯದಲ್ಲಿ ಕರ್ತೃಪದ ಯಾರು ಅಂದರೆ ತೆನಾಲಿ ರಾಮಕೃಷ್ಣ. ತೆನಾಲಿ ರಾಮಕೃಷ್ಣ, ರಾಮಕೃಷ್ಣ ಅನ್ನುವಂತಹದ್ದು ಕರ್ತೃಪದ. ಇನ್ನು ನಂತರ ವಾಕ್ಯದಲ್ಲಿ ನಾವು ಗುರುತು ಮಾಡಬೇಕಾಗಿರೋದು ಕರ್ಮಪದ. ಮೊದಲಿಗೆ ಕರ್ಮಪದ ಅಂದರೆ ಏನು, ಏನನ್ನು ಎನ್ನುವಂತಹ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ಸಿಗುವಂತಹ ಉತ್ತರನೇ ಇಲ್ಲಿ ಕರ್ಮಪದ ಆಗುತ್ತೆ. ನಾವಿಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ವಿ. ಮೊದಲನೇ ವಾಕ್ಯ, ತೆನಾಲಿ ರಾಮಕೃಷ್ಣನ ಮನೆಗೆ ಕಳ್ಳರು ಕನ್ನ ಹಾಕಲು ಬಂದರು. ಈ ವಾಕ್ಯದಲ್ಲಿ ಕರ್ಮಪದ ಯಾವುದು ಅಂದರೆ ಮನೆಗೆ. ಮನೆಗೆ ಅನ್ನುವಂತಹದ್ದು ಕರ್ಮಪದ. ಅದೇ ರೀತಿ ಇಲ್ಲಿ ಒಡವೆಗಳ ಗಂಟನ್ನು ಬಾವಿಗೆ ಹಾಕಿದರು. ಏನನ್ನು ಹಾಕಿದರು? ಒಡವೆಗಳ ಗಂಟನ್ನು. ಅದೇ ರೀತಿ ನೀರನ್ನು ಹೊರಹಾಕಲು ನಿರ್ಧರಿಸಿದರು. ಇಲ್ಲಿ ಈ ವಾಕ್ಯದಲ್ಲಿ ನೀರನ್ನು ಅಂದಾಗ ನೀರನ್ನು ಕರ್ಮಪದ. ಅದೇ ರೀತಿ ಇಲ್ಲಿ ಈಜಲು ಬರುತ್ತಿರಲಿಲ್ಲ. ಏನು ಬರುತ್ತಿರಲಿಲ್ಲ? ಈಜಲು, ಅದು ಕರ್ಮಪದ. ಅದೇ ರೀತಿ ಹಕ್ಕಿಗಳ ಚಿಲಿಪಿಲಿಯನ್ನು ಆಲಿಸಿದ ತೆನಾಲಿರಾಮನು ಎದ್ದು ಬಂದನು. ಇಲ್ಲಿ ನಾವು ಕರ್ಮಪದ ಯಾವುದು ಅಂದಾಗ ಚಿಲಿಪಿಲಿಯನ್ನು, ಏನನ್ನು ಆಲಿಸಿದ್ದು? ಚಿಲಿಪಿಲಿಯನ್ನು ಆಲಿಸಿದ ತೆನಾಲಿ ರಾಮಕೃಷ್ಣನು ಎದ್ದು ಬಂದನು. ಇಲ್ಲಿ ನಾವೀಗ ಕರ್ಮಪದಗಳು ಯಾವುದ್ಯಾವುದು ಅನ್ನೋದನ್ನು ಬರೆಯೋಣ. ಮೊದಲನೇ ವಾಕ್ಯದಲ್ಲಿ ಮನೆಗೆ, ಮನೆಗೆ ಎನ್ನುವಂತಹದ್ದು ಕರ್ಮಪದ. ಎರಡನೆಯ ವಾಕ್ಯದಲ್ಲಿ ಒಡವೆಗಳ, ಒಡವೆಗಳ. ನಂತರದ ಒಂದು ಪದ ಒಡವೆಗಳ. ನಂತರ ಕಳ್ಳರಿಗೆ ಬಾವಿಯ ನೀರನ್ನು ಹೊರಹಾಕಲು, ಏನನ್ನು ಹೊರಹಾಕಲು? ನೀರನ್ನು, ನೀರನ್ನು ಅನ್ನೋದು ಕರ್ಮಪದ. ನಂತರ ಹಕ್ಕಿಗಳ, ಹಕ್ಕಿಗಳ ಚಿಲಿಪಿಲಿಯನ್ನು,
ಚಿಲಿಪಿಲಿ ಅನ್ನುವಂತಹದ್ದು ಇಲ್ಲಿ ಕರ್ಮಪದ. ನಂತರ ತೆನಾಲಿ ರಾಮಕೃಷ್ಣನ ಮನೆಗೆ. ನಂತರ ಈ ವಾಕ್ಯದಲ್ಲಿ ನಾವು ಕಳ್ಳರಿಗೆ ಈಜಲು ಬರುತ್ತಿರಲಿಲ್ಲ. ಈಜಲು ಅನ್ನೋದು ಕರ್ಮಪದ. ಈಜಲು ಕರ್ಮಪದ. ನಂತರ ಕ್ರಿಯಾಪದ ಯಾವುದು ಅಂದರೆ ಕೆಲಸವನ್ನು ಸೂಚಿಸುವಂತಹ ಪದಗಳು ಕ್ರಿಯಾಪದಗಳು. ಬಂದರು, ಹಾಕಿದರು, ನಿರ್ಧರಿಸಿದರು, ಬಂದನು, ಬರುತ್ತಿರಲಿಲ್ಲ, ಇಂತಹ ಪದಗಳನ್ನು ನಾವು ಕ್ರಿಯಾಪದಗಳು ಅಂತ ಕರಿತೀವಿ. ಇಲ್ಲಿ ಪದಗಳನ್ನು ಬರೆಯೋಣ. ಈ ವಾಕ್ಯಗಳಲ್ಲಿ ಕ್ರಿಯಾಪದಗಳು ಯಾವ್ಯಾವು ಅಂದರೆ ಬಂದರು, ಬಂದರು, ಎರಡನೇದು ಹಾಕಿದರು, ಎಲ್ಲ ಕೂಡ ಕ್ರಿಯೆಯನ್ನು ಸೂಚಿಸುವಂತಹ ಪದಗಳಾಗಿವೆ. ಹಾಕಿದರು. ನಂತರ ನಿರ್ಧರಿಸಿದರು, ನಿರ್ಧರಿಸಿದರು. ನಂತರ ಬರುತ್ತಿರಲಿಲ್ಲ, ಬರುತ್ತಿರಲಿಲ್ಲ. ಕಡೆಯ ಒಂದು ವಾಕ್ಯ ಬಂದನು. ನೋಡಿದ್ವಲ್ಲ ಯಾವ್ಯಾವೆಲ್ಲ ಕ್ರಿಯಾಪದಗಳಾಗುತ್ತೆ ಅಂತ. ವಾಕ್ಯಗಳನ್ನು ನಾವು ಗಮನಿಸಿದಾಗ ತೆನಾಲಿ ರಾಮಕೃಷ್ಣನ ಮನೆಗೆ ಕಳ್ಳರು ಕನ್ನ ಹಾಕಲು ಬಂದರು. ತೆನಾಲಿ ರಾಮಕೃಷ್ಣ ಕರ್ತೃಪದ, ಮನೆಗೆ ಕರ್ಮಪದ, ಬಂದರು ಕ್ರಿಯಾಪದ. ಇಲ್ಲಿ ರಾಮಕೃಷ್ಣ ಕರ್ತೃಪದ, ಒಡವೆಗಳ ಕರ್ಮಪದ, ಹಾಕಿದರು ಕ್ರಿಯಾಪದ. ಕಳ್ಳರು ಕರ್ತೃಪದ, ನೀರನ್ನು ಕರ್ಮಪದ, ನಿರ್ಧರಿಸಿದರು ಕ್ರಿಯಾಪದ. ಕಳ್ಳರಿಗೆ ಕರ್ತೃಪದ, ಈಜಲು ಕರ್ಮಪದ, ಬರುತ್ತಿರಲಿಲ್ಲ ಕ್ರಿಯಾಪದ. ಹಕ್ಕಿಗಳ ಕರ್ತೃಪದ, ಚಿಲಿಪಿಲಿ ಕರ್ಮಪದ, ಬಂದನು ಕ್ರಿಯಾಪದ. ಹೀಗೆ ನಾವು ಯಾವ ಒಂದು ಪದವನ್ನು ಕರ್ತೃ ಕರ್ಮ ಕ್ರಿಯಾ ಅಂತ ಗುರುತು ಮಾಡ್ತೀವಿ ಅಂತ ನಾವಿಲ್ಲಿ ಉದಾಹರಣೆಯಾಗಿ ಇಲ್ಲಿ ಪಟ್ಟಿಯಲ್ಲಿ ಕೂಡ ಬರೆದಿದ್ದೀವಿ. ರಾಮಕೃಷ್ಣ, ಕಳ್ಳರು, ಕಳ್ಳರಿಗೆ, ಹಕ್ಕಿಗಳ, ತೆನಾಲಿ ರಾಮಕೃಷ್ಣ ಎನ್ನುವಂತಹದ್ದು ಕರ್ತೃಪದ. ಮನೆಗೆ, ಒಡವೆಗಳ, ನೀರನ್ನು, ಚಿಲಿಪಿಲಿ, ಈಜಲು ಎನ್ನುವಂತಹದ್ದು ಕರ್ಮಪದಗಳು. ಬಂದರು, ಹಾಕಿದರು, ನಿರ್ಧರಿಸಿದರು, ಬರುತ್ತಿರಲಿಲ್ಲ, ಬಂದನು ಕ್ರಿಯಾಪದಗಳು. ಇದಾಗಿದೆ ಕರ್ತೃಪದ, ಕರ್ಮಪದ, ಕ್ರಿಯಾಪದ ಅಂದರೆ ಏನು, ವಾಕ್ಯಗಳಲ್ಲಿ ನಾವು ಯಾವ ರೀತಿಯಾಗಿ ಗುರುತು ಮಾಡೋದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.